ಯುವ ರಾಜಕಾರಣಿಗಳು ನಮ್ಮ ಒಂದು ರಾಜ್ಯವನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸುವಂಥದ್ದು ಉತ್ತಮ? ನಾನು ರಾಜಕಾರಣಕ್ಕೆ ಯಾಕೆ ಬಂದಿದ್ದೇನೆ, ನಾನು ಹಣ ಮಾಡುವುದಕ್ಕೋ ಇನ್ನೊಂದು ಕಬೋದಕ್ಕೆ ಕಾಂಟ್ರಾಕ್ಟ್ಸ್, ಅದರ ಜೊತೆಗೆ ಅವನು ಒಂದು ಕನಸು ಇರ್ಬೇಕು. ಇವತ್ತಿನ ರಾಜಕಾರಣಿಗಳಿಗೆ ನನ್ನ ಕನಸು ಇದ್ದಂತೆ ಕಾಣಲ್ಲ. ಅವ್ರಿಗೆ ಏನಾದ್ರೂ ಬಂದ್ರೆ ಹಣ ಎಲ್ಲಿ ಸಿಗುತ್ತೆ ಗ್ರ್ಯಾಬ್ ಮಾಡ್ಕೊ, ದುಡ್ಡು ತಗೋ, ಎಲ್ಲಿ ಸಿಗುತ್ತೆ ದುಡ್ಡು ಮಾಡ್ಕ. 5 ವರ್ಷ ಒಂದು ಬದ್ಧತೆ, ಒಂದು ಕನಸು ಇರ್ಬೇಕಂತ. ಒಬ್ಬ ವ್ಯಕ್ತಿಗೆ ಬದ್ಧತೆ ಇಲ್ಲದಿದ್ರೆ ಅವರಿಗೆ ಇರುವ ಕನಸಿಗೂ ಯಾವ ಅರ್ಥ ಇರಲ್ಲ. ಈಗ ನಾನು ರಾಜಕೀಯ ವಿಚಾರಕ್ಕೆ ಮತ್ತೆ ಅಗೇನ್ ಅದೇ ವಿಚಾರಕ್ಕೆ ಬರ್ತೀನಿ. ನೀವು ಹೇಳ್ತಾ ಇದ್ರಿ ದೇವರಾಜ ಅರಸು ಕಾಲದಲ್ಲಿ ಕೂಡ ನೋಡಿದೀನಿ, ಅವ್ರು ನಂಗೆ ತುಂಬಾ ಆತ್ಮೀಯರಾಗಿದ್ರು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರಿ. ಆಗಿನ ರಾಜಕಾರಣಿಯನ್ನು ನೀವು ನೋಡಿದ್ದೀರಾ, ಈಗ ಅಂದ್ರೆ ಸಿದ್ದರಾಮಯ್ಯ ಕಾಲಘಟ್ಟದಲ್ಲೂ ಕೂಡ ನೀವು ರಾಜಕಾರಣಿಗಳನ್ನ ನೋಡಿದ್ದೀರಾ. ಅಗೇನ್ ಮತ್ತೆ ಈಗ ಯುವ ರಾಜಕಾರಣಿಗಳ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಮ ಅಭಿಪ್ರಾಯ, ಜೊತೆಗೆ ಯುವ ರಾಜಕಾರಣಿಗಳು ನಮ್ಮ ಒಂದು ರಾಜ್ಯವನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸುವಂಥದ್ದು ಉತ್ತಮ ಅಂತ ಹೇಳ್ತೀರಾ? ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಸಾಕಷ್ಟು ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ಅಷ್ಟು ನಿರೀಕ್ಷೆ ಮಟ್ಟದಲ್ಲಿ ಜನರ ಒಂದು ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗ್ತಾ ಇಲ್ಲ, ಅದಕ್ಕೆ ನೀವೇನು ಹೇಳ್ತೀರಿ? ಒಂದು ಯಾವುದೇ ಒಬ್ಬ ವ್ಯಕ್ತಿಗೆ ರಾಜಕಾರಣದಲ್ಲಿ ಆಗಲಿ, ಸಾಮಾಜಿಕ ಬದುಕಿನಲ್ಲಾಗಲಿ, ಪತ್ರಿಕೋದ್ಯಮದಾಗಲಿ ಇರುವವರಿಗೆ ಒಂದು ಬದ್ಧತೆ, ಒಂದು ಕನಸು ಇರಬೇಕಂತ. ಒಬ್ಬ ವ್ಯಕ್ತಿಗೆ ಬದ್ಧತೆ ಇಲ್ಲದಿದ್ರೆ ಅವನಿಗೆ ಇರುವ ಕನಸಿಗೂ ಯಾವ ಅರ್ಥನೂ ಇರಲ್ಲ. ಇವತ್ತು ಸಮಾಜದಲ್ಲಿ ಅಂತ ಒಂದು ಬದ್ಧತೆ ಅನ್ನೋದಿದೆಯಲ್ಲ, ಕಮಿಟ್ಮೆಂಟ್ ಅನ್ನೋದಿದೆಯಲ್ಲ, ಅದು ಮಾಯ ಆಗಿದೆ. ಸುಖ ಕನಸುಗಳಿಲ್ಲ. ಒಬ್ಬ ರಾಜಕಾರಣ ಇವತ್ತು ಬಂದ್ರೆ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ನಾನು ರಾಜಕಾರಣಕ್ಕೆ ಯಾಕೆ ಬಂದಿದ್ದೇನೆ, ನಾನು ಯಾಕೆ ರಾಜಕಾರಣ ಆಗ್ಬೇಕು ಅನ್ನೋದು. ಆ ಪ್ರಶ್ನೆಗೆ ಫಸ್ಟ್ ಉತ್ತರ ಹುಡ್ಕೋಬೇಕು. ನಾನು ಹಣ ಮಾಡುವುದಕ್ಕೋ ಇನ್ನೊಂದು ಕಬೋದಕ್ಕೆ ಕಾಂಟ್ರಾಕ್ಟ್ಸ್, ಅದರ ಜೊತೆಗೆ ಅವನು ಒಂದು ಕನಸು ಇರ್ಬೇಕು. ಇವತ್ತಿನ ರಾಜಕಾರಣಿಗಳಿಗೆ ನನ್ನ ಕನಸು ಇದ್ದಂತೆ ಕಾಣಲ್ಲ. ಅವಳು ಟೆಲ್ಯು ಸರ್ಕಾರಗಳಿಗೆ ಕನಸಿರಲ್ಲ. ಸೊ ಇನ್ನೊಂದು 5 ವರ್ಷ 10 ವರ್ಷದ ನಂತರ ಈ ಸಮಾಜ ಹೇಗಿರ್ಬೇಕು, ಒಂದು ಕನಸಿರ್ಬೇಕು ರಾಜಕಾರಣಿ ಅದವನಿಗೆ ಅಲ್ವಾ. ಅವನಿಗೊಂದು ಈಗ ನೀವು ಇಂಗ್ಲೆಂಡ್ ಅಂದ್ಕೊಳ್ಳಿ, ನಾವು ಇಂಗ್ಲೆಂಡ್ ಮಾದರಿನ ಅನುಸರಿಸ್ತೀವಿ. ಅಲ್ಲಿ ಒಂದು ಶ್ಯಾಡೋ ಕ್ಯಾಬಿನೆಟ್ ಅಂತ ಇರುತ್ತೆ. ಆಡಳಿತ ಪಕ್ಷ ಹೇಗಿರುತ್ತೋ ಅದಕ್ಕೆ ಪ್ರತಿಯಾಗಿ ಒಂದು ಶ್ಯಾಡೋ ಕ್ಯಾಬಿನೆಟ್ ಅಂತ ಇರುತ್ತೆ. ಆ ಶ್ಯಾಡೋ ಕ್ಯಾಬಿನೆಟ್ ನಲ್ಲಿ ಬೇರೆ ಬೇರೆ ವಿಚಾರಗಳ ಏನಿರ್ತವೆ, ಅದಕ್ಕೆ ಮಂತ್ರಿಗಳಿದ್ದಾಗ ಇರ್ತಾರೆ. ಯಾಕಂದ್ರೆ ಅದರ ಪರಿಣಿತಿ ಪಡ್ಕೋಬೇಕು ಅಂತ ಅಲ್ವಾ. ಸೊ ಅಲ್ಲೂ ಕೂಡ ನೀವು ಶ್ಯಾಡೋ ಕ್ಯಾಬಿನೆಟ್ ನಲ್ಲಿ ಎಜುಕೇಶನ್ ಮಿನಿಸ್ಟರ್ ಇರ್ತಾರೆ, ಅದೇ ರೀತಿ ಬೇರೆ ಬೇರೆ ಇಲಾಖೆ ಮಂತ್ರಿಗಳು, ಅವರು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇಂಗ್ಲೆಂಡ್ ನಲ್ಲಿ ಅಧ್ಯಯನ ಮಾಡ್ತಿರ್ತಾರೆ. ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರಿಗೆ ಆ ಎಕ್ಸ್ಪರ್ಟೈಸ್ ಇರುತ್ತೆ. ಇಲ್ಲಿ ನೀವು ನಾವೆಲ್ಲ ನೋಡ್ಬಿಟ್ಟು ಯಾರಿಗೆ ಕೊಡ್ಬೇಕಪ್ಪ ಅಂತ, ನನ್ನ ಚೇಲಾಗಿರಿ ಯಾರು, ನನ್ನ ಚೇಲ ಯಾರು ಅತ್ತರ್ಕು ಅವನಿಗೆ ಅದ್ರದ್ದು ಗೊತ್ತೇ ಇರಲ್ಲ. ಅಯ್ಯಪ್ಪ ಬೇಡ ಬೇಡ ಬೇಡ, ಅದ್ರಲ್ಲಿ ಪ್ರಾಮಾಣಿಕರು ಆಗಿರಲ್ಲ. ಕೆಲವರು ಆಗಿರ್ತಾರೆ. ಇಲ್ಲೇ ಮೈಸೂರಿನ GT ದೇವೇಗೌಡರು ಅವ್ರನ್ನ ಎಜುಕೇಶನ್ ಕೊಟ್ಟಾಗ ಕುಮಾರಸ್ವಾಮಿ ನನಗೆ ಬೇಡಪ್ಪ, ನನಗೆ ಅಯ್ಯೋ ನಂಗೆ ಯಾಕೋ ಅಂತಾದ್ರು. ಅಟ್ಲೀಸ್ಟ್ ಹಾಗೆ ಹೇಳುವ ಒಂದು ಮನಸ್ಥಿತಿ ಆದ್ರೂ ನನಗೆ ಈ ಇಲಾಖೆ ಬೇಡ, ಅದಿಲ್ಲ, ಆ ಎಕ್ಸ್ಪರ್ಟೈಸ್ ಇಲ್ಲ. ಅದ್ರ ಜೊತೆಗೆ ರಾಜಕಾರಣಿಗಳು, ಇವತ್ತಿನ ಬಹುತೇಕ ರಾಜಕಾರಣಿಗಳು ಅವರು ಕನಸಿಲ್ಲದ, ಹೃದಯವಿಲ್ಲದ, ಆತ್ಮವಿಲ್ಲದ ಒಂದು ಅಸ್ಥಿ ಪಂಜರದಂತೆ ಇದ್ದಾರೆ. ಇವತ್ತು ಅವ್ರಿಗಿನ್ನೇನು ಇಲ್ಲ. ಅವ್ರಿಗೇನಾದ್ರೂ ಬಂದ್ರೆ ಹಣ ಎಲ್ಲಿ ಸಿಗುತ್ತೆ ಗ್ರ್ಯಾಬ್ ಮಾಡ್ಕೊ, ದುಡ್ಡು ತಗೋ, ಎಲ್ಲಿ ಸಿಗುತ್ತೆ ದುಡ್ಡು ಮಾಡ್ಕ. 5 ವರ್ಷ ಮಜಾ ಉಡಾಯಿಸು. ಅದು ಮೀರಿದ್ರೆ ಅವ್ರಿಗೆ ಒಂದು ಸಮಾಜದ ಬಗ್ಗೆ ಒಂದು ಕನಸಿಲ್ಲ.